IPL 2024ರ ಈ 5 ನಿಯಮಗಳಿಂದ ನಡುಗುತ್ತಿದೆ IPLನ ಎಲ್ಲಾ ತಂಡಗಳು. ಅದರಲ್ಲೂ ಮುಖ್ಯವಾಗಿ ಒಂದು ನಿಯಮದಿಂದ ಪ್ರತಿ ಪಂದ್ಯದಲ್ಲಿಯೂ ಬಾರಿಸಬಹುದು 250ಕ್ಕಿಂತ ಹೆಚ್ಚು ರನ್. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾವುದು ಆ ನಿಯಮಗಳು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ IPLನ ಫ್ಯಾನ್ ಆಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು IPL 2024ರಲ್ಲಿ ನೀವು ಯಾವ IPL ತಂಡದ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024 ಆರಂಭವಾಗಲು ಇನ್ನೇನು ಕೌಂಟ್ಡೌನ್ ಶುರುವಾಗಿದೆ ಮತ್ತು ಈ ಬಾರಿಯ IPLನ ಎಲ್ಲಾ ಪಂದ್ಯಗಳು ಬಹಳ ರೋಮಾಂಚಕವಾಗಿ ಇರುತ್ತವೆ ಮತ್ತು ಈ ಪಂದ್ಯಗಳಿಗಾಗಿ ಅಭಿಮಾನಿಗಳು ಕೂಡ ಬಹಳ ಕುತೂಹಲದಿಂದ ಕಾಯುತ್ತಿದ್ದಾರೆ. ಆದರೆ ಸ್ನೇಹಿತರೆ, ಶಾಕಿಂಗ್ ಸುದ್ದಿ ಏನೆಂದರೆ ಈ ಬಾರಿಯ IPLನಲ್ಲಿ 5 ಹೊಸ ನಿಯಮಗಳು ಬಂದಿದೆ. ಇದರಲ್ಲಿನ ಮೊದಲ ನಿಯಮ ಬಂದು ಈ ಬಾರಿಯ IPLನಲ್ಲಿ ಬೌಲರ್ಗಳಿಗೆ 2 ಬೌನ್ಸರ್ ಅನ್ನು ಅಲೋ ಮಾಡಲಾಗಿದೆ. ಮೊದಲಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ 2ನೇ ಬೌನ್ಸರ್ ಬಂದು ನೋ ಬಾಲ್ ಎಂದು ಹೇಳಲಾಗುತ್ತಿತ್ತು. ಆದರೆ ಈ ಬಾರಿಯ IPLನಲ್ಲಿ ಇದನ್ನು ಅಲೋ ಮಾಡಲಾಗಿದೆ. ಇದರಿಂದ ಬೌಲರ್ಗಳಿಗೆ ಬಹಳ ದೊಡ್ಡ ಬೆನಿಫಿಟ್ ಆಗಲಿದೆ. ಮತ್ತು 2ನೇ ದೊಡ್ಡ ನಿಯಮ ಬಂದು ಮಿಡ್ ಸೀಸನ್ ಟ್ರೇಡ್ ಟ್ರಾನ್ಸ್ಫರ್. ಈ ನಿಯಮದ ಉದಾಹರಣೆಗಾಗಿ ತಿಳಿಸಿದರೆ, ಕೇನ್ ವಿಲಿಯಮ್ಸನ್ ಅವರು ತಮ್ಮ ಗುಜರಾತ್ ತಂಡಕ್ಕಾಗಿ ಆಡಲು ಇಷ್ಟಪಡದಿದ್ದರೆ ಅವರು ಬೇರೆ ಯಾವುದೇ ತಂಡಕ್ಕಾಗಿ ಮಿಡ್ ಸೀಸನ್ ಟ್ರಾನ್ಸ್ಫರ್ ಆಗಬಹುದು ಮತ್ತು ಇದಕ್ಕಾಗಿ 2 ತಂಡಗಳ ನಡುವಿನ ಒಪ್ಪಿಗೆ ಬಹಳ ಮುಖ್ಯ. ಮತ್ತು 3ನೇ ದೊಡ್ಡ ನಿಯಮ ಬಂದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಏಕೆಂದರೆ ಈಗ ತಂಡದ ಪ್ಲೇಯಿಂಗ್ 11 ನಲ್ಲಿ ಒಬ್ಬ ಅನ್ಕ್ಯಾಪ್ಡ್ ಪ್ಲೇಯರ್ ಇರುವುದು ಮ್ಯಾಂಡೇಟರಿ ಆಗಿದೆ. ಮತ್ತು 4ನೇ ದೊಡ್ಡ ನಿಯಮದ ಬಗ್ಗೆ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ, ಏಕೆಂದರೆ ಈ ಬಾರಿಯ IPL ನಲ್ಲಿ ಬಹುಶಃ ಟಾಸ್ ಅನ್ನು ಕೂಡ ಮಾಡಲಾಗುವುದಿಲ್ಲ ಎಂದು ಹೇಳಲಾಗುತ್ತಿದೆ. ಆದರೆ ಸ್ನೇಹಿತರೆ, ನನ್ನ ಪ್ರಕಾರ ಇದು ಸುಳ್ಳು ಸುದ್ದಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸಿರುವ ಒಂದು ದೊಡ್ಡ ರೂಮರ್ಸ್ ಅಂತಾನೆ ಹೇಳಬಹುದು, ಏಕೆಂದರೆ ಇದರಲ್ಲಿ ಯಾವುದೇ ರೀತಿಯ ಸತ್ಯ ಇರುವ ಹಾಗೆ ಕಾಣಿಸುತ್ತಿಲ್ಲ. ಮತ್ತು ಕೊನೆಯ ಸುದ್ದಿ ಬಂದು ಈ ಬಾರಿಯ IPL ನಲ್ಲಿ ರನ್ನರ್ ಅಪ್ ತಂಡಕ್ಕೂ ಕೂಡ ಒಂದು ಟ್ರೋಫಿಯನ್ನು ನೀಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಅಂದರೆ ಯಾವುದೇ IPL ನ ತಂಡ ಫೈನಲ್ ಪಂದ್ಯವನ್ನು ಆಡಿ ಸೋತರೂ ಕೂಡ ಆ ತಂಡಕ್ಕೆ IPL ಟ್ರೋಫಿಗಿಂತ ಚಿಕ್ಕದಾಗಿರುವ ಒಂದು ಟ್ರೋಫಿಯನ್ನು ನೀಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ನಿಮ್ಮ ಪ್ರಕಾರ ಈ ಬಾರಿಯ IPL ನಲ್ಲಿ ಈ ಯಾವ ನಿಯಮಗಳು ಇರಬಾರದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.